ಖಾಸಗಿ ಬಸ್ಗೆ ಬೆಂಕಿ ತಗುಲಿ ಸಜೀವಧನ ಆಗಿರತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾನೆ. ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾನೆ. ಸರ್, ಎಷ್ಟೊತ್ತಿಗೆ ಆಯಿತು ಘಟನೆ? ಇದು ಹೇಗೆ ಸರ್? 2:05 ಆಗಿದ್ದಾರೆ ಸುಮಾರು. ನಾವು ದಿನ ಲಾರಿಗಳಿಗೆ ಹೋಗ್ತೀವಿ. ನಾವು ಹೋಗೋ ಸಂದರ್ಭದಲ್ಲಿ ಭೀಕರ ಅಗ್ನಿ ಕಾಣಿಸ್ಕೊಂತು. ಆವಾಗ ನಾವು ಓಡಿ ಬಂದ್ವಿ ಏನಾಗೈತೆ ಅಂತ. ಬಸ್ಸು ಹತ್ತಿ ಉರಿತಿತ್ತು. ಅದ್ರ ಹಿಂದೆ ಸ್ಕೂಲ್ ಬಸ್ ಇತ್ತು. ಸುಮಾರು ಪ್ರವಾಸಿಗೆ ಹೋಗೋ ಮಕ್ಕಳು 40 ಜನ. ಆ ಮಕ್ಕಳನ್ನು ಉಳಿಸಿ ಡ್ರೈವರು ಓಡಿ ಬಂದು ಈ ಗಾಡಿ ಜನಕ್ಕೆ ಸುಮಾರು ಒಂದು 10 ಜನಕ್ಕೆ ಉಳಿಸಿದ್ದಾನೆ. ಮಕ್ಕಳಿಗೆ ಸೇಫ್ ಆಗಿದ್ದಾರೆ, ಸಣ್ಣ ಪುಟ್ಟ ಗಾಯ ಆಗಿದ್ದಾವೆ, ಎಲ್ಲ ಅಲ್ಲಿ ಕೂತಿದ್ದಾರೆ, ನೋಡ್ಬೋದು ನೀವು. ಒಂದು ಸ್ವಲ್ಪ ಜನ ಸಿಗ್ತಾ ಇಲ್ಲ ಬಾಡಿ. ನಾವು ಕನಿಷ್ಠ 6 ಬಾಡಿಗೆ ಹೊರಗೆ ತೆಗೆದಿದ್ದೀವಿ, ಇನ್ನೂ 5 ಸುಮಾರು. ಈಗ ಅದೇ ಕಾರ್ಯಾಚರಣೆ ನಡೀತಾ ಇದೆ. ಎಷ್ಟೊತ್ತಿಗೆ ಸರ್ ಆಗಿದ್ದು ಈ ಘಟನೆ? ಕರೆಕ್ಟಾಗಿ 2:05 ಸರ್. 2:05 ಆಗುತ್ತೆ. ಎಲ್ಲ ಲೋಕಲ್ ಹುಡುಗರೇ, ನಾವು ಇದೇ ಊರವರು, ಡ್ರೈವರ್ಗಳು ಆಲ್ಮೋಸ್ಟ್ ಎಲ್ಲ ಹುಡುಗರೇ. ಹೆಂಗೆ ಸರ್ ಆಗಿದ್ದು? ಏನು ಲಾರಿಯವ್ರು ಬಂದು ಹೊಡೆದ್ರ? ಲಾರಿ ಅವನು ನಿದ್ದೆ ಕಣ್ಣಾಗ ಬರ್ತಿದ್ದಾನೋ ಏನೋ, ಅಕಸ್ಮಾತ್ ಏನೋ ಯಾರನ್ನ ಚಮಕ್ ಮಾಡಿದಾನೋ ಗೊತ್ತಿಲ್ಲ ಸರ್. ಅವನು ಬರೋ ಏನು ರಭಸಕ್ಕೆ ಏನು ಬಂದಿದ್ದಾನೋ ಆ ರಭಸಕ್ಕೆ ಹೊಡೆದಿದ್ದಾನೆ ಸರ್. ಡಿವೈಡರ್ ದಾಟಿ ಹೊಡೆದಿದ್ದಾನೆ ಸರ್ ಆ ಕ್ಷಣದಲ್ಲೇ. ಅವಾಗಲೇ ಇಮಿಡಿಯೇಟ್ ಏನು ಗ್ಯಾಪೇ ಸಿಕ್ಕಿಲ್ಲ ಸರ್ ನಮಗೆ ಬಚಾವ್ ಮಾಡೋಕ್ಕೆ. ಕೆಲವರು ಹಾಸ್ಪಿಟ್ಲಾಗಿದ್ದಾರೆ, ಕೆಲವು ಮಕ್ಕಳು ಉಳಿದಿದ್ದಾರೆ, 40 ಮಕ್ಕಳು ಉಳಿದಿದ್ದಾರೆ, ಸಣ್ಣ ಪುಟ್ಟ ಗಾಯ ಆಗಿದ್ದಾವೆ. ನೋಡಬಾರ್ದು ಪಾಪ. ಗೋಳು ಒಂದು ತಾಯಿ ಎತ್ಕೊಂಡು ಬರುತ್ತೆ ಮಗುಗೆ, ನಮ್ಗೆ ಉಳಿಸ್ಕೊಳ್ರಿ ಅಂತ ಉಳಿಸ್ಕೊಳಕ್ಕಾಗಿಲ್ಲ ಸರ್. ಆ ಥರ ಆಗೈತಿ. ಎಷ್ಟು ಜನ ನೀವು ಕೆಳಗಡೆ ಇಳಿಸಿದ್ರಿ ಸರ್ ಆ ಟೈಮಲ್ಲಿ? 15 ಜನ ಉಳಿದಿರೋ ಸರ್ ಸುಮಾರು. 15 ಜನ ಸೇಫ್ ಆಗಿದ್ದಾರೆ. ಈಗ ಮತ್ತೊಬ್ಬರು ಸ್ಥಳೀಯ ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಹೇಗಾಯಿತು? ಎಷ್ಟೊತ್ತಿಗೆ ಆಯ್ತು ಸರ್? ಈಗ ಅದೇ ಸರ್, ಒಂದು 2:05 ಹೆಚ್ಚು ಕಡಿಮೆ ಆಯಿತು. ಆಗ ನಮಗೆ ಅಗ್ನಿ ಕಾಣಿಸ್ತು. ಬೇಗ ಬಂದ್ವಿ, ತಕ್ಷಣವೇ ನೋಡಿದ್ವಿ ಈ ಥರ. ಇದು ನಮ್ಮದು ಹೋಬಳಿಯಲ್ಲಿ ಫಸ್ಟ್ ಆಗಿರೋದು ಇದು ಈ ಥರ ನಾವು ನೋಡೇ ಇರಲಿಲ್ಲ ಸರ್. ಏನೋ ಬೈ ಚಾನ್ಸ್ ಭಾಳ ಇದರಿಂದ ಇದಾಗ್ಬಿಟ್ಟಾಯಿತು. ಭಾಳ ಜನ ನೋವು ತಿನ್ಬಿಟ್ರು ಸರ್, ನೋಡೋಕ್ಕಾಗಿಲ್ಲ. ಅಂದರೆ ಆ ಒಂದು ಬೆಂಕಿ ಇದಕ್ಕೆ ಚೀರಾಡ್ತಾ ಇದ್ದಾರೆ ಸರ್, ಹೇಗೆ ಜನಗಳ ಪ್ರಾಣ? ಅದೇ ಕಾಪಾಡ್ರಿ ಅಂತ ಸರ್. ಆ ಕ್ಷಣದಲ್ಲಿ ನಾವೇನು ಮಾಡೋಕ್ಕಲ್ಲ. ಬೆಂಕಿ ಮುಂದೆ ನಾವು ಹೆಂಗೆ ಹೋಗೋಣ? ಆಗಲ್ಲ ಸರ್. ಅದಕ್ಕೆ ನಾವು ಅದೇನು ನಾವು ದೂರ ಹೋಗ್ಬಿಟ್ವಿ ಸರ್. ಇನ್ನೇನು ಮಾಡೋದು ಸರ್? ಏನಾನ ಒಂದು ಬೈ ಚಾನ್ಸ್ ಆದರೆ ನಾವು ಅದನ್ನು ಕಾಪಾಡ್ತಿದ್ವಿ. ಅದು ಅಗ್ನಿಯಲ್ಲಿ ನಾವು ಹೇಗೆ ಹೋಗೋಣ? ಅದಕ್ಕೆ ನಾವು ಇದೆ ಇಲ್ಲಿ ಮೊದಲೇ ಬಾರಿಗೆ ಆಗಿರೋದು ಹೇಗೆ ಸರ್ ಈ ರೀತಿ? ಇದೇ ಸರ್, ನಮ್ಮ ಹೋಬಳಿಯಲ್ಲಿ ಹಿರಿಯೂರು ತಾಲೂಕು ಜವನಗುಂಡಳ್ಳಿ ಹೋಬಳಿಯಲ್ಲಿ ಇದೇ ಫಸ್ಟ್ ಈ ಥರ ಅಪಘಾತ ಆಗಿರೋ ಸರ್. ಹೌದು ಸರ್. ಇದಿಷ್ಟು ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ಚಿತ್ರದುರ್ಗ. ಖಾಸಗಿ ಬಸ್ಗೆ ಬೆಂಕಿ ತಗುಲಿ ಸಜೀವಧನ ಆಗಿರತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾನೆ. ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾನೆ. ಸರ್, ಎಷ್ಟೊತ್ತಿಗೆ ಆಯಿತು ಘಟನೆ? ಇದು ಹೇಗೆ ಸರ್? ಸರ್, 2:05 ಆಗಿದ್ದಾರೆ ಸುಮಾರು. ನಾವು ದಿನ ಲಾರಿಗಳಿಗೆ ಹೋಗ್ತೀವಿ. ನಾವು ಹೋಗೋ ಸಂದರ್ಭದಲ್ಲಿ ಭೀಕರ ಅಗ್ನಿ ಕಾಣಿಸ್ಕೊಂತು. ಆವಾಗ ನಾವು ಓಡಿ ಬಂದ್ವಿ ಏನಾಗೈತೆ ಅಂತ. ಬಸ್ಸು ಹತ್ತಿ ಉರಿತಿತ್ತು. ಅದ್ರ ಹಿಂದೆ ಸ್ಕೂಲ್ ಬಸ್ ಇತ್ತು. ಸುಮಾರು ಪ್ರವಾಸಿಗೆ ಹೋಗೋ ಮಕ್ಕಳು 40 ಜನ. ಆ ಮಕ್ಕಳನ್ನು ಉಳಿಸಿ ಡ್ರೈವರು ಓಡಿ ಬಂದು ಈ ಗಾಡಿ ಜನಕ್ಕೆ ಸುಮಾರು ಒಂದು 10 ಜನಕ್ಕೆ ಉಳಿಸಿದ್ದಾನೆ. ಮಕ್ಕಳಿಗೆ ಸೇಫ್ ಆಗಿದ್ದಾರೆ, ಸಣ್ಣ ಪುಟ್ಟ ಗಾಯ ಆಗಿದ್ದಾವೆ, ಎಲ್ಲ ಅಲ್ಲಿ ಕೂತಿದ್ದಾರೆ, ನೋಡ್ಬೋದು ನೀವು. ಒಂದು ಸ್ವಲ್ಪ ಜನ ಸಿಗ್ತಾ ಇಲ್ಲ ಬಾಡಿ. ನಾವು ಕನಿಷ್ಠ 6 ಬಾಡಿಗೆ ಹೊರಗೆ ತೆಗೆದಿದ್ದೀವಿ, ಇನ್ನೂ 5 ಸುಮಾರು. ಈಗ ಅದೇ ಕಾರ್ಯಾಚರಣೆ ನಡೀತಾ ಇದೆ. ಎಷ್ಟೊತ್ತಿಗೆ ಸರ್ ಆಗಿದ್ದು ಈ ಘಟನೆ? ಕರೆಕ್ಟಾಗಿ 2:05 ಸರ್. 2:05 ಆಗುತ್ತೆ. ಎಲ್ಲ ಲೋಕಲ್ ಹುಡುಗರೇ, ನಾವು ಇದೇ ಊರವರು, ಡ್ರೈವರ್ಗಳು ಆಲ್ಮೋಸ್ಟ್ ಎಲ್ಲ ಹುಡುಗರೇ. ಹೆಂಗೆ ಸರ್ ಆಗಿದ್ದು? ಏನು ಲಾರಿಯವ್ರು ಬಂದು ಹೊಡೆದ್ರ? ಲಾರಿ ಅವನು ನಿದ್ದೆ ಕಣ್ಣಾಗ ಬರ್ತಿದ್ದಾನೋ ಏನೋ, ಅಕಸ್ಮಾತ್ ಏನೋ ಯಾರನ್ನ ಚಮಕ್ ಮಾಡಿದಾನೋ ಗೊತ್ತಿಲ್ಲ ಸರ್. ಅವನು ಬರೋ ಏನು ರಭಸಕ್ಕೆ ಏನು ಬಂದಿದ್ದಾನೋ ಆ ರಭಸಕ್ಕೆ ಹೊಡೆದಿದ್ದಾನೆ ಸರ್. ಡಿವೈಡರ್ ದಾಟಿ ಹೊಡೆದಿದ್ದಾನೆ ಸರ್ ಆ ಕ್ಷಣದಲ್ಲೇ. ಅವಾಗಲೇ ಇಮಿಡಿಯೇಟ್ ಏನು ಗ್ಯಾಪೇ ಸಿಕ್ಕಿಲ್ಲ ಸರ್ ನಮಗೆ ಬಚಾವ್ ಮಾಡೋಕ್ಕೆ. ಕೆಲವರು ಹಾಸ್ಪಿಟ್ಲಾಗಿದ್ದಾರೆ, ಕೆಲವು ಮಕ್ಕಳು ಉಳಿದಿದ್ದಾರೆ, 40 ಮಕ್ಕಳು ಉಳಿದಿದ್ದಾರೆ, ಸಣ್ಣ ಪುಟ್ಟ ಗಾಯ ಆಗಿದ್ದಾವೆ. ನೋಡಬಾರ್ದು ಪಾಪ. ಗೋಳು ಒಂದು ತಾಯಿ ಎತ್ಕೊಂಡು ಬರುತ್ತೆ ಮಗುಗೆ, ನಮ್ಗೆ ಉಳಿಸ್ಕೊಳ್ರಿ ಅಂತ ಉಳಿಸ್ಕೊಳಕ್ಕಾಗಿಲ್ಲ ಸರ್. ಆ ಥರ ಆಗೈತಿ. ಎಷ್ಟು ಜನ ನೀವು ಕೆಳಗಡೆ ಇಳಿಸಿದ್ರಿ ಸರ್ ಆ ಟೈಮಲ್ಲಿ? 15 ಜನ ಉಳಿದಿರೋ ಸರ್ ಸುಮಾರು. 15 ಜನ ಸೇಫ್ ಆಗಿದ್ದಾರೆ. ಈಗ ಮತ್ತೊಬ್ಬರು ಸ್ಥಳೀಯ ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಹೇಗಾಯಿತು? ಎಷ್ಟೊತ್ತಿಗೆ ಆಯ್ತು ಸರ್? ಈಗ ಅದೇ ಸರ್, ಒಂದು 2:05 ಹೆಚ್ಚು ಕಡಿಮೆ ಆಯಿತು. ಆಗ ನಮಗೆ ಅಗ್ನಿ ಕಾಣಿಸ್ತು. ಬೇಗ ಬಂದ್ವಿ, ತಕ್ಷಣವೇ ನೋಡಿದ್ವಿ ಈ ಥರ. ಇದು ನಮ್ಮದು ಹೋಬಳಿಯಲ್ಲಿ ಫಸ್ಟ್ ಆಗಿರೋದು
ಈ ಥರ ನಾವು ನೋಡೇ ಇರಲಿಲ್ಲ ಸರ್. ಏನೋ ಬೈ ಚಾನ್ಸ್ ಭಾಳ ಇದರಿಂದ ಇದಾಗ್ಬಿಟ್ಟಾಯ್ತು. ಭಾಳ ಜನ ನೋವು ತಿನ್ಬಿಟ್ರು ಸರ್, ನೋಡೋಕ್ಕಾಗಿಲ್ಲ. ಅಂದರೆ ಆ ಒಂದು ಬೆಂಕಿ ಇದಕ್ಕೆ ಚೀರಾಡ್ತಾ ಇದ್ದಾರೆ ಸರ್, ಹೇಗೆ ಜನಗಳ ಪ್ರಾಣ? ಅದೇ ಕಾಪಾಡ್ರಿ ಅಂತ ಸರ್. ಆ ಕ್ಷಣದಲ್ಲಿ ನಾವೇನು ಮಾಡೋಕ್ಕಲ್ಲ, ಬೆಂಕಿ ಮುಂದೆ ನಾವು ಹೆಂಗೆ ಹೋಗೋಣ ಆಗಲ್ಲ ಸರ್. ಅದಕ್ಕೆ ನಾವು ಅದೇನು ನಾವು ದೂರ ಹೋಗ್ಬಿಟ್ವಿ ಸರ್. ಇನ್ನೇನು ಮಾಡೋದು ಸರ್? ಏನಾನ ಒಂದು ಬೈ ಚಾನ್ಸ್ ಆದರೆ ನಾವು ಅದನ್ನು ಕಾಪಾಡ್ತಿದ್ವಿ. ಅದು ಅಗ್ನಿಯಲ್ಲಿ ನಾವು ಹೇಗೆ ಹೋಗೋಣ? ಅದಕ್ಕೆ ನಾವು ಇದೆ ಇಲ್ಲಿ ಮೊದಲೇ ಬಾರಿಗೆ ಇರೋದು ಹೇಗೆ ಸರ್ ಈ ರೀತಿ ಘಟನೆ? ಇದೇ ಸರ್ ನಮ್ಮ ಹೋಬಳಿಯಲ್ಲಿ ಹಿರಿಯೂರು ತಾಲೂಕು ಜವನಗುಂಡಳ್ಳಿ ಹೋಬಳಿಯಲ್ಲಿ ಇದೇ ಫಸ್ಟ್ ಈ ಥರ ಅಪಘಾತ ಆಗಿರೋ ಸರ್. ಹೌದು ಸರ್. ಇದಿಷ್ಟು ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ಚಿತ್ರದುರ್ಗ. ಖಾಸಗಿ ಬಸ್ಗೆ ಬೆಂಕಿ ತಗುಲಿ ಸಜೀವದನ ಆಗಿರ್ತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾನೆ. ಅಂದರೆ ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾನೆ. ಸರ್, ಎಷ್ಟೊತ್ತಿಗೆ ಆಯಿತು ಘಟನೆ? ಇದು ಹೇಗೆ ಸರ್? ಸರ್ 2:05 ಆಗಿದ್ದಾರೆ ಸುಮಾರು. ನಾವು ದಿನ ಲಾರಿಗಳಿಗೆ ಹೋಗ್ತೀವಿ. ನಾವು ಹೋಗೋ ಸಂದರ್ಭದಲ್ಲಿ ಭೀಕರ ಅಗ್ನಿ ಕಾಣಿಸ್ಕೊಂತು. ಆವಾಗ ನಾವು ಓಡಿ ಬಂದ್ವಿ ಏನಾಗೈತೆ ಅಂತ. ಬಸ್ಸು ಹತ್ತಿ ಉರಿತಿದ್ದು. ಅದ್ರ ಹಿಂದೆ ಸ್ಕೂಲ್ ಬಸ್ ಇತ್ತು. ಸುಮಾರು ಪ್ರವಾಸಿಗೆ ಹೋಗೋ ಮಕ್ಕಳು 40 ಜನ. ಆ ಮಕ್ಕಳನ್ನು ಉಳಿಸಿ ಡ್ರೈವರು ಓಡಿ ಬಂದು ಈ ಗಾಡಿ ಜನಕ್ಕೆ ಸುಮಾರು ಒಂದು 10 ಜನಕ್ಕೆ ಉಳಿಸಿದ್ದಾನೆ. ಮಕ್ಕಳಿಗೆ ಸೇಫ್ ಆಗಿದ್ದಾರೆ, ಸಣ್ಣ ಪುಟ್ಟ ಗಾಯ ಆಗಿದ್ದಾವೆ. ಎಲ್ಲ ಅಲ್ಲಿ ಕೂತಿದ್ದಾರೆ, ನೋಡ್ಬೋದು ನೀವು. ಒಂದು ಸ್ವಲ್ಪ ಜನ ಸಿಗ್ತಾ ಇಲ್ಲ ಬಾಡಿ. ನಾವು ಕನಿಷ್ಠ 6 ಬಾಡಿಗೆ ಹೊರಗೆ ತೆಗೆದಿದ್ದೀವಿ, ಇನ್ನೂ 5 ಸುಮಾರು. ಈಗ ಅದೇ ಕಾರ್ಯಾಚರಣೆ ನಡೀತಾ ಇದೆ. ಎಷ್ಟೊತ್ತಿ ಸರ್ ಆಗಿದೆ ಈ ಘಟನೆ ಕರೆಕ್ಟಾಗಿ? 2:05 ಸರ್, 2:05 ಆಗುತ್ತೆ. ಎಲ್ಲ ಲೋಕಲ್ ಹುಡುಗರೇ, ನಾವು ಇದೇ ಊರವರು, ಡ್ರೈವರ್ಗಳು ಆಲ್ಮೋಸ್ಟ್ ಎಲ್ಲ ಹುಡುಗರೇ. ಹೆಂಗೆ ಸರ್ ಆಗಿದೆ ಇದು? ಏನು ಲಾರಿಯವ್ರು ಬಂದು ಹೊಡೆದ್ರ? ಲಾರಿ ಅವನು ನಿದ್ದೆ ಕಣ್ಣಾಗಿ ಬರ್ತಿದ್ದಾನೋ ಏನೋ, ಅಕಸ್ಮಾತ್ ಏನೋ ಯಾರನ್ನ ಚಮಕ್ ಮಾಡಿದಾನೋ ಗೊತ್ತಿಲ್ಲ ಸರ್. ಅವನು ಬರೋ ಏನು ರಭಸಕ್ಕೆ ಏನು ಬಂದಿದ್ದಾನೋ ಆ ರಭಸಕ್ಕೆ ಹೊಡೆದಿದ್ದಾನೆ ಸರ್. ಡಿವೈಡರ್ ದಾಟಿ ಹೊಡೆದಿದ್ದಾನೆ ಸರ್ ಆ ಕ್ಷಣದಲ್ಲೇ. ಅವಾಗಲೇ ಇಮಿಡಿಯೇಟ್ ಏನು ಗ್ಯಾಪೇ ಸಿಕ್ಕಿಲ್ಲ ಸರ್ ನಮಗೆ ಬಚಾವ್ ಮಾಡೋಕ್ಕೆ. ಕೆಲವರು ಹಾಸ್ಪಿಟ್ಲಿಗೆ ಇದ್ದಾರೆ, ಕೆಲವು ಮಕ್ಕಳು ಉಳಿದಿದ್ದಾರೆ. 40 ಮಕ್ಕಳು ಉಳಿದಿದ್ದಾರೆ, ಸಣ್ಣ ಪುಟ್ಟ ಗಾಯ ಆಗಿದ್ದಾವೆ. ನೋಡಬಾರ್ದು ಪಾಪ. ಗೋಳು ಒಂದು ತಾಯಿ ಎತ್ಕೊಂಡು ಬರುತ್ತೆ ಮಗುಗೆ, ನಮ್ಗೆ ಉಳಿಸ್ಕೊಳ್ರಿ ಅಂತ ಉಳಿಸ್ಕೊಳಕ್ಕಾಗಿಲ್ಲ ಸರ್. ಆ ಥರ ಆಗೈತಿ. ಎಷ್ಟು ಜನ ನೀವು ಕೆಳಗಡೆ ಇಳಿಸಿದ್ರಿ ಸರ್ ಆ ಟೈಮಲ್ಲಿ? 15 ಜನ ಉಳಿದಿರೋ ಸರ್ ಸುಮಾರು. 15 ಜನ ಸೇಫ್ ಆಗಿದ್ದಾರೆ. ಈಗ ಮತ್ತೊಬ್ಬರು ಸ್ಥಳೀಯ ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಹೇಗಾಯಿತು, ಎಷ್ಟೊತ್ತಿಗೆ ಆಯ್ತು ಸರ್? ಈಗ ಅದೇ ಸರ್, ಒಂದು 2:05 ಹೆಚ್ಚು ಕಡಿಮೆ ಆಯಿತು. ಆಗ ನಮಗೆ ಅಗ್ನಿ ಕಾಣಿಸ್ತು. ಬೇಗ ಬಂದ್ವಿ ತಕ್ಷಣವೇ. ನೋಡಿದ್ವಿ ಈ ಥರ. ಇದು ನಮ್ಮದು ಹೋಬಳಿಯಲ್ಲಿ ಫಸ್ಟ್ ಆಗಿರೋದು ಇದು. ಈ ಥರ ನಾವು ನೋಡೇ ಇರಲಿಲ್ಲ ಸರ್. ಏನೋ ಬೈ ಚಾನ್ಸ್ ಭಾಳ ಇದರಿಂದ ಇದಾಗ್ಬಿಟ್ಟಾಯ್ತು. ಭಾಳ ಜನ ನೋವು ತಿನ್ಬಿಟ್ರು ಸರ್, ನೋಡೋಕ್ಕಾಗಿಲ್ಲ. ಅಂದರೆ ಆ ಒಂದು ಬೆಂಕಿ ಇದಕ್ಕೆ ಚೀರಾಡ್ತಾ ಇದ್ದಾರೆ ಸರ್, ಹೇಗೆ ಜನಗಳ ಪ್ರಾಣ? ಅದೇ ಕಾಪಾಡ್ರಿ ಅಂತ ಸರ್. ಆ ಕ್ಷಣದಲ್ಲಿ ನಾವೇನು ಮಾಡೋಕ್ಕಲ್ಲ, ಬೆಂಕಿ ಮುಂದೆ ನಾವು ಹೆಂಗೆ ಹೋಗೋಣ ಆಗಲ್ಲ ಸರ್. ಅದಕ್ಕೆ ನಾವು ಅದೇನು ನಾವು ದೂರ ಹೋಗ್ಬಿಟ್ವಿ ಸರ್. ಇನ್ನೇನು ಮಾಡೋದು ಸರ್? ಏನಾನ ಒಂದು ಬೈ ಚಾನ್ಸ್ ಆದರೆ ನಾವು ಅದನ್ನು ಕಾಪಾಡ್ತಿದ್ವಿ. ಅದು ಅಗ್ನಿಯಲ್ಲಿ ನಾವು ಹೇಗೆ ಹೋಗೋಣ? ಅದಕ್ಕೆ ನಾವು ಇದೆ ಇಲ್ಲಿ ಮೊದಲೇ ಬಾರಿಗೆ ಇರೋದು ಹೇಗೆ ಸರ್ ಈ ರೀತಿ? ಇದೇ ಸರ್ ನಮ್ಮ ಹೋಬಳಿಯಲ್ಲಿ ಹಿರಿಯೂರು ತಾಲೂಕು ಜವನಗುಂಡಳ್ಳಿ ಹೋಬಳಿಯಲ್ಲಿ ಇದೇ ಫಸ್ಟ್ ಈ ಥರ ಅಪಘಾತ ಆಗಿರೋ ಸರ್. ಹೌದು ಸರ್. ಇದಿಷ್ಟು ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ಚಿತ್ರದುರ್ಗ.